ಓಂ ಗುರುಭ್ಯೋ ನಮಃ. ಗುರು ಶ್ರೀ ರಾಘವೇಂದ್ರ ಸ್ವಾಮಿಯೇ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಗುರುಗಳು ಮಾಡುತ್ತಿರುವ ನಮಸ್ಕಾರಗಳು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಡಿಸೆಂಬರ್ ತಿಂಗಳಿನಲ್ಲಿ ಮಕರ ರಾಶಿಯವರ ಭವಿಷ್ಯ ಹೇಗಿದೆ ಅಂತ ನಾವು ನೋಡೋಣ ಬನ್ನಿ. ಇದಕ್ಕಿಂತ ಮುಂಚೆ ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಕೊನೆವರೆಗೂ ನೋಡಿ. ಇದರ ಜೊತೆಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ವೃತ್ತಿ ಜೀವನದ ಬಗ್ಗೆ ಹೇಳೋದಾಯಿತು ಅಂತ ಹೇಳಿದ್ರೆ, ಈ ಒಂದು ರಾಶಿಯವರ ಅಧಿಪತಿ ಬಂದು ಶನಿ ಆಗಿರ್ತಾನೆ. ಈ ಒಂದು ಶನಿ ದೇವರಿಂದ ಸಾಕಷ್ಟು ತೊಂದರೆಗಳು, ಕಷ್ಟ ಕಾರ್ಪಣ್ಯಗಳು ಎದುರಾಗುವಂಥ ಸಾಧ್ಯತೆ, ಲಕ್ಷಣಗಳು ಬಹಳ ಇದೆ. ಆದಷ್ಟು ನಿಮ್ಮ ಒಂದು ವೃತ್ತಿ ಜೀವನದ ಮೇಲೆ ಎಚ್ಚರಿಕೆ ಇರಲಿ. ಈ ಒಂದು ವೃತ್ತಿ ಜೀವನದಲ್ಲಿ ಸಾಕಷ್ಟು ಕೆಲಸದ ಒತ್ತಡ ಇರುತ್ತೆ. ಇದರಿಂದ ಮೇಲಧಿಕಾರಿಗಳು ನಿಮ್ಮ ಒಟ್ಟಿಗೆ ಒಳ್ಳೆ ರೀತಿಯಲ್ಲಿ ಸಂಪರ್ಕದಲ್ಲಿ ಇರ್ತಾರೆ. ಆದಷ್ಟು ಈ ಒಂದು ಸಂಪರ್ಕನ ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗುವಂಥದ್ದು ಬಹಳ ಉತ್ತಮ. ಈ ಒಂದು ರಾಶಿಯವರ ವ್ಯವಹಾರದ ಬಗ್ಗೆ ನೋಡೋದಾಯಿತು ಅಂತ ಹೇಳಿದ್ರೆ, ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಯಶಸ್ವಿ ಆಗುವಂಥ ಸಾಧ್ಯತೆ, ಲಕ್ಷಣಗಳು ಬಹಳ ಇದೆ. ಹಾಗಾಗಿ ಏನೇ ಒಂದು ವಿಚಾರ ಮಾಡಬೇಕು ಅಂದ್ರೂ ಅದರ ಹಿಂದೆ ಹಿರಿಯರ ಒಂದು ಸಲಹೆ ತೆಗೆದುಕೊಂಡು ಮುನ್ನಡೆಯುವುದು ಬಹಳ ಉತ್ತಮ. ಇನ್ನು ಆರ್ಥಿಕ ಪರಿಸ್ಥಿತಿ ಬಗ್ಗೆ ಹೇಳೋದಾಯಿತು ಅಂತ ಹೇಳಿದ್ರೆ, ಹಿಂದೆಲ್ಲ ನೀವೇನು ಹೂಡಿಕೆ ಮಾಡಿದ್ರಿ ಅದು ಇವಾಗ ನಿಮಗೆ ಲಾಭದಾಯಕವಾಗಿ ಸಿಗುವಂಥದ್ದು. ಇದರ ಜೊತೆಗೆ ಕುಟುಂಬದಲ್ಲಿ ಸಾಕಷ್ಟು ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ಆಗುವಂಥ ಸಾಧ್ಯತೆಗಳು ಬಹಳ ಇದೆ. ಹಾಗಾಗಿ ಅದರ ಮೇಲೆ ಗಮನ ಇಡಿ. ಈ ಒಂದು ಕಾರಣದಿಂದ ಸಾಲ ತೆಗೆದುಕೊಳ್ಳಿಕ್ಕೂ ಹೋಗ್ಬಿಡಿ, ಸಾಲ ಕೊಡ್ಲಿಕ್ಕೂ ಹೋಗ್ಬಿಡಿ. ದೂರ ಪ್ರಯಾಣಕ್ಕೋಸ್ಕರ ನಿಮ್ಮ ಒಂದು ಹಣವನ್ನು ಅನಾವೆಚ್ಚವಾಗಿ ಖರ್ಚು ಮಾಡುವಂಥದ್ದು ಬೇಡ. ದೂರ ಪ್ರಯಾಣದಿಂದ ನಿಮ್ಮ ಒಂದು ಕೂಡಿಟ್ಟ ಹಣ ಖರ್ಚು ಮಾಡುವಂಥದ್ದು ಬೇಡ. ಇನ್ನು ಪ್ರೀತಿ ಮತ್ತು ಕುಟುಂಬದ ವಿಚಾರದಲ್ಲಿ ಸಂಬಂಧಪಟ್ಟಂಥ ವಿಚಾರಗಳ ಬಗ್ಗೆ ಹೇಳೋದಾಯಿತು ಅಂತ ಹೇಳಿದ್ರೆ, ನಿಮ್ಮ ಒಂದು ರಾಶಿಯ ಅಧಿಪತಿ ಬಂದು ಶನಿ. ಈ ಒಂದು ಶನಿಯ ಒಂದು ಆಧಾರದಿಂದ ನಿಮ್ಮ ಇಬ್ಬರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ಬಂದು ದೂರ ಆಗುವಂಥ ಸಾಧ್ಯತೆಗಳು ಬಹಳ ಇದೆ. ಆ ಕಾರಣದಿಂದ ಇಬ್ಬರ ಮಧ್ಯದಲ್ಲಿ ಕುಳಿತುಕೊಂಡು ಚರ್ಚೆ ಮಾಡಿ ಮುನ್ನುಗ್ಗುವುದು ಬಹಳ ಉತ್ತಮವಾಗುತ್ತದೆ. ರಿಟೇಕ್. ಇನ್ನು ಕುಟುಂಬದ ವಿಚಾರದ ಬಗ್ಗೆ ಹೇಳೋದಾಯಿತು ಅಂತ ಹೇಳಿದ್ರೆ, ಮೇನ್ ಆಗಿ ಕುಟುಂಬದಲ್ಲಿ ಆಸ್ತಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಸಹೋದರರಲ್ಲಿ ಸಮಸ್ಯೆ ಆಗುವಂಥದ್ದು, ಮನೆ ಎರಡ ಭಾಗ ಆಗುವಂಥ ಸಾಧ್ಯತೆಗಳು ಬಹಳ ಇದೆ. ಹಾಗಾಗಿ ಎಚ್ಚರದಿಂದ ಮುನ್ನುಗ್ಗಿ. ಇನ್ನು ಆರೋಗ್ಯದ ಬಗ್ಗೆ ಹೇಳೋದಾಯಿತು ಅಂತ ಹೇಳಿದ್ರೆ, ಆರೋಗ್ಯದ ಸಮಸ್ಯೆಯಿಂದ ಸಾಕಷ್ಟು ಏರುಪೇರು ಆಗುವಂಥ ಸಾಧ್ಯತೆಗಳು ಬಹಳ ಇದೆ. ಹಾಗಾಗಿ ವೈದ್ಯರ ಸಲಹೆ ತೆಗೆದುಕೊಂಡು ಪೌಷ್ಟಿಕ ಆಹಾರಗಳನ್ನು ಸೇವನೆ ಮಾಡಿ ಒಳ್ಳೆ ರೀತಿಯಲ್ಲಿ ಜೀವನ ಮಾಡಿ. ಈ ಒಂದು ರಾಶಿಯವರಿಗೆ ಪರಿಹಾರ ಮಾರ್ಗ ತಿಳಿಸೋದಾಯಿತು ಅಂತ ಹೇಳಿದ್ರೆ, ಪ್ರತಿ ಶನಿವಾರದಂದು ಶನೇಶ್ವರ ದೇವನಿಗೆ ಆರಾಧನೆ ಮಾಡಿ. ಇದರ ಜೊತೆಗೆ ಬಡ ಜನರಿಗೆ ನಿಮ್ಮ ಕೈಯಲ್ಲಿ ಆದಷ್ಟು ಕಪ್ಪು ಎಳ್ಳು, ಅಕ್ಕಿಯನ್ನು ದಾನ ಮಾಡಿ. ಇದಾಗಿತ್ತು ಡಿಸೆಂಬರ್ ತಿಂಗಳ ಮಕರ ರಾಶಿಯವರ ಭವಿಷ್ಯ. ಮುಂದಿನ ವಿಡಿಯೋಗಳಲ್ಲಿ ಸಿಗುವ ತನಕ ನೋಡ್ತಾ ಇರಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.